ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 30ನೇ ಶ್ಲೋಕ. ಒಂದೇ ಶ್ಲೋಕದಲ್ಲಿ ದೇವರನ್ನು ಚಂದ್ರ ಮತ್ತು ಸೂರ್ಯ ಇಬ್ಬರಿಗೂ ಹೋಲಿಸಲಾಗಿದೆ. ಭಗವಂತನ ತೇಜಸ್ಸಿನ ವರ್ಣನೆ ಇಲ್ಲಿದೆ. ಈ ಶ್ಲೋಕದಲ್ಲಿ 8 ನಾಮಗಳಿವೆ. ನಾಮ 277ರಿಂದ 284ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 30. ಓಜಸ್ ತೇಜೋದ್ಯುತಿರ ಪ್ರಕಾಶಾತ್ಮ ಪ್ರತಾಪನಃ ರುದ್ಧ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾರ್ಷು ಭಾಸ್ಕರಾದ್ಯುತಿ. ಪದಗಳ ಅರ್ಥ: ಓಜಸ್ ತೇಜೋದ್ಯುತಿಧರ. ಓಜಸ್ ಪ್ರಾಣಶಕ್ತಿ, ತೇಜಸ್ ಪರಾಕ್ರಮ ಅಥವಾ ಶೌರ್ಯ, ದ್ಯುತಿ ಕಾಂತಿ ಅಥವಾ ಸೌಂದರ್ಯ. ಈ ಮೂರನ್ನು ಪರಿಪೂರ್ಣವಾಗಿ ಧರಿಸಿರುವವನು. ಪ್ರಕಾಶಾತ್ಮ, ಯಾರ ಸಹಾಯವಿಲ್ಲದೆ ಸ್ವಯಂ ಬೆಳಗುವವನು, ಸೂರ್ಯನಿಗೂ ಬೆಳಕು ಕೊಡುವವನು. ಪ್ರತಾಪನಃ, ತನ್ನ ಶಕ್ತಿಯಿಂದ ಜಗತ್ತಿಗೆ ಶಾಖ ನೀಡುವವನು ಅಥವಾ ಶತ್ರುಗಳನ್ನು ತನ್ನ ಪರಾಕ್ರಮದಿಂದ ಸುಡುವವನು. ರುದ್ಧ, ಪೂರ್ಣ ಐಶ್ವರ್ಯ ಮತ್ತು ಗುಣಗಳಿಂದ ತುಂಬಿರುವವನು, ಅವನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಸ್ಪಷ್ಟಾಕ್ಷರ, ಸ್ಪಷ್ಟವಾದ ಅಕ್ಷರ ಅಥವಾ ಶಬ್ದ ಸ್ವರೂಪಿ, ಅಂದರೆ ಓಂಕಾರ ಸ್ವರೂಪಿ. ಮಂತ್ರ, ಋಗ್ವೇದ, ಯಜುರ್ವೇದ ಅಥವಾ ವೇದ ಮಂತ್ರಗಳೇ ಇವನ ಉಸಿರು, ಮಂತ್ರದಿಂದ ರಕ್ಷಿಸುವವನು. ಚಂದ್ರಾಂಶು, ಚಂದ್ರ ಅಂಶು ಕಿರಣ, ಸಂಸಾರ ತಾಪದಲ್ಲಿ ಬೆಂದ ಭಕ್ತರಿಗೆ ಚಂದ್ರನ ಕಿರಣದಂತೆ ತಂಪಾದವನು ಮತ್ತು ಆಹ್ಲಾದ ಕೊಡುವವನು. ಭಾಸ್ಕರ ದ್ಯುತಿ, ಭಾಸ್ಕರ ಸೂರ್ಯ, ದ್ಯುತಿ ಬೆಳಕು. ಅಧರ್ಮದ ಕತ್ತಲೆಯಲ್ಲಿರುವವರಿಗೆ ಸೂರ್ಯನಂತೆ ಪ್ರಖರವಾಗಿ ಬೆಳಗುವವನು. ಒಂದೇ ಶ್ಲೋಕದಲ್ಲಿ ಅವನು ತಂಪಾದ ಚಂದ್ರನೂ ಹೌದು, ಸುಡುವ ಸೂರ್ಯನೂ ಹೌದು. ಶ್ಲೋಕದ ಭಾವಾರ್ಥ: ಪ್ರಾಣಶಕ್ತಿ, ಪರಾಕ್ರಮ ಮತ್ತು ಕಾಂತಿಗಳನ್ನು ಧರಿಸುವವನು, ಜ್ಞಾನ ಸ್ವರೂಪನಾಗಿ ಪ್ರಕಾಶಿಸುವವನು, ತನ್ನ ತೇಜಸ್ಸಿನಿಂದ ಜಗತ್ತನ್ನು ಬೆಚ್ಚಗಿಡುವವನು ಅಥವಾ ಶತ್ರುಗಳನ್ನು ಸುಡುವವನು, ಧರ್ಮ, ಜ್ಞಾನ, ಐಶ್ವರ್ಯಗಳಿಂದ ಸಮೃದ್ಧನಾದವನು, ಸ್ಪಷ್ಟವಾದ ಅಕ್ಷರ ಸ್ವರೂಪನು, ಮಂತ್ರ ಸ್ವರೂಪನು, ಚಂದ್ರನಂತೆ ತಂಪಾದ ಕಿರಣವುಳ್ಳವನು ಮತ್ತು ಸೂರ್ಯನಂತೆ ಪ್ರಖರವಾದ ಬೆಳಕುಳ್ಳವನು ಆ ಭಗವಂತ. ಧನ್ಯವಾದಗಳು.